ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 769 ಪಾಯಿಂಟ್ಸ್ ಡೌನ್ ಆಗಿ 81,537 ಕ್ಲೋಸ್ ಆಗಿದೆ. ನಿಫ್ಟಿ 241 ಪಾಯಿಂಟ್ಸ್ ಡೌನ್ ಆಗಿ 25,048 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 729 ಪಾಯಿಂಟ್ಸ್ ಡೌನ್ ಆಗಿ 58,473 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ವಾರದಲ್ಲಿ 3ನೇ ದಿನ ಇವತ್ತು ಮಾರ್ಕೆಟ್ಸ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಆದ್ರೆ ನಿಯರ್ಲಿ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಅಬೌವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಸೆಕ್ಟಾರ್ ವೈಸ್ ನೋಡ್ಕೊಂಡ್ರು ತುಂಬಾ ಸೆಕ್ಟಾರ್ಸ್ ಇವತ್ತು ಅಬೌವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರಲ್ಲೂ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಆದ್ರೆ ಇವತ್ತು ಸಹ ಅಬೌವ್ 3% ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ರೀಸೆಂಟ್ ಟೈಮಲ್ಲೇ ಈ ರಿಯಾಲಿಟಿ ಸೆಕ್ಟರ್ ಬಗ್ಗೆ ತುಂಬ ಸಲ ಮಾತಾಡ್ಕೊಂಡಿದ್ವಿ. ಅವತ್ತಾದರೆ ನಿಯರ್ಲಿ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಜೊತೆಗೆ ಇವಾಗ ಆಲ್ ಟೈಮ್ ಐಸಿಂದ ಆದರೆ ನಿಫ್ಟಿ ರಿಯಾಲಿಟಿ ಇಂಡೆಕ್ಸೇ ಅಬೌವ್ 30% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಕಮ್ಮಿಂಗ್ ಟೈಮಲ್ಲೂ ಈ ರಿಯಾಲಿಟಿ ಕಂಪನೀಸ್ ಎಲ್ಲ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ಅದಾದಮೇಲೆ ಇವತ್ತಿನ ಮಾರ್ಕೆಟ್ಸ್ ಆದರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇಯ್ನ್ ಆಗಿ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಸಿಂಪಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ರುಪಿ ನೋಡಿದ್ರಾ ಎಗೇನೆಸ್ಟ್ ಡಾಲರ್ ಆಲ್ ಟೈಮ್ ಲೋಸ್ನ ಟಚ್ ಮಾಡಿದೆ. ಈ ರೀಸೆಂಟ್ ಟೈಮಲ್ಲೇ ಎಗೇನೆಸ್ಟ್ ಡಾಲರ್ ರುಪಿ ಫಾಲ್ ಆಗ್ತಾ ಇದೆ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ ಲಾಸ್ಟ್ 1 year ಇಂದ ಕೂಡ. ಇವತ್ತು ರುಪಿ ಆದ್ರೆ ಎಗೇನೆಸ್ಟ್ ಡಾಲರ್ ನಿಯರ್ಲಿ 92 ರೂಪೀಸ್ವರೆಗೂ ರೀಚ್ ಆಗಿದೆ. ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲೇ ತುಂಬಾ ಸಲ ಮಾತಾಡ್ಕೊಂಡಿದ್ವಿ ಇವಾಗ ರುಪಿ ಆದ್ರೆ ಏನಕ್ಕೆ ಈ ತರ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ. ಈಗ FIS ಆದ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಯರ್ಲಿ 4,000 ಕೋಟಿವರೆಗೂ ಸೆಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಇಂದ ಮತ್ತೆ ಇವಾಗ US ಆದ್ರೆ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ. ಇದರಿಂದ ಕೂಡ ರುಪಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಗೌರ್ಮೆಂಟ್ ಹತ್ರ ಫಾರಿನ್ ರಿಸರ್ವ್ಸ್ ಆದ್ರೆ ಈಗ ಪ್ರೆಸೆಂಟ್ ಆಲ್ ಟೈಮ್ ಲೋಸ್ ಅಲ್ಲೂ ಕೂಡ ಇದೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ರುಪಿ ಆದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಸೆಕೆಂಡ್ ಹಾಫ್ ಅಲ್ಲಿ ಫಾಲ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಈಗ ಲಾಸ್ಟ್ 1 year ಅಲ್ಲಿ ಡಾಲರ್ ಇಂಡೆಕ್ಸ್ ನೋಡಿದ್ರು ನಿಯರ್ಲಿ 9% ಫಾಲ್ ಆಗಿದೆ. ಈಗ ಡಾಲರ್ ಇಂಡೆಕ್ಸ್ 9% ಫಾಲ್ ಆದ್ರೂ ರುಪಿ ಆದ್ರೆ ಎಗೇನೆಸ್ಟ್ ಡಾಲರ್ ಇನ್ನ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಇದು ಕೂಡ ನಮ್ಮ ಮಾರ್ಕೆಟ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಅದರ ಜೊತೆಗೆ ಪ್ರೆಸೆಂಟ್ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಎಲ್ಲ ಇದಾವಲ್ವಾ, ಅದರಿಂದ ಕೂಡ ಇವತ್ತು ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಇವತ್ತಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ರಿಲೇಟೆಡ್ ಆಗು ಕೂಡ ಸ್ವಲ್ಪ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಇರಾನ್ ಕಡೆಗೆ ನಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನೆಲ್ಲ ಕಳಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ತುಂಬಾನೇ ಶಿಪ್ಸ್ ಎಲ್ಲ ಹೋಗ್ತಾ ಇದಾವೆ ಮತ್ತೆ ಏರ್ ಕ್ರಾಫ್ಟ್ ಎಲ್ಲ ಈಗ ಇರಾನ್ ಸುತ್ತೂರು ರೆಡಿ ಇದಾವೆ. ಆದ್ರೆ ಯಾವುದೇ ಕಾರಣಕ್ಕೂ ಯುದ್ಧ ನಡಿಬಾರ್ದು ಅಂತ ಒಂದತ್ರ ಅಂದಿದ್ದಾರೆ. ಇನ್ನೊಂದ್ ಹತ್ರ ಆದ್ರೆ ಯುದ್ಧಕ್ಕೆ ಎಲ್ಲ ರೆಡಿ ಆಗ್ತಾ ಇದೀವಿ, ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಇನ್ನೊಂದ್ ಹತ್ರ ಕಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ತರ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಎಲ್ಲ ದಿನ ದಿನ ಹೆಚ್ಚಾಗ್ತಾನೆ ಇರೋ ಕಾರಣದಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ನೋಡ್ತಾ ಇದೀರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಈಗ ನಿನ್ನೆ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ಆದ್ರೆ ನೆಗೆಟಿವ್ ಆಗಿ ಫಾಲ್ ಆಗಿದ್ವು. ನಿನ್ನೆ ರಾತ್ರಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಾದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ ಬೆಳಿಗ್ಗೆ ಸಹ ಗೋಲ್ಡ್ ಸಿಲ್ವರ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ಗೋಲ್ಡ್ ಅಂಡ್ ಸಿಲ್ವರ್ ETFs ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಪ್ರಕಾರ ಸ್ವಲ್ಪ ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಆದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಇಂದ ಚೆಕ್ ಮಾಡ್ಕೊಂಡ್ರೆ ಇದುವರೆಗೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿರೋ ತರ ಕಾಣಿಸುತ್ತೆ. ಈಗ ಸಿಲ್ವರ್ ಆದ್ರೆ ನಿಯರ್ಲಿ 30,000 ಪಾಸಿಟಿವ್ ಆಗಿ ಗ್ರೋ ಆಗಿರೋ ತರ ಕಾಣಿಸುತ್ತೆ. ಗೋಲ್ಡ್ ಕೂಡ ಅಷ್ಟೇ 1 ಗ್ರಾಮ್ ಮೇಲೆ ನಿಯರ್ಲಿ 1000 ರೂಪೀಸ್ವರೆಗೂ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದ್ರೆ ಈ ETFs ಆದ್ರೆ ಅಷ್ಟೇನ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಫೈನಲ್ ಆಗಿ 3ನೇ ರೀಸನ್ ಬಂದು ಫ್ರೆಂಡ್ಸ್, ಈಗ ಲಾಂಗ್ ವೀಕೆಂಡ್ ಇದೆ, ಅದರಿಂದ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು. ಈಗ ಶನಿವಾರ ಭಾನುವಾರ ಏನೋ ರಜಾ, ಸೋಮವಾರ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ರಿಪಬ್ಲಿಕ್ ಡೇ ಇರೋ ಕಾರಣದಿಂದ ಈ ತರ ಲಾಂಗ್ ವೀಕೆಂಡ್ ಇರೋ ಕಾರಣದಿಂದ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರ ಜೊತೆಗೆ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದೇನಾದ್ರೂ ಕಂಪ್ಲೀಟ್ ಆದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಡೇಟಾಸ್ ಎಲ್ಲ ಯಾವ ತರ ಅಪ್ಡೇಟ್ ಆಗ್ತವೆ ಅಂತ. ಫ್ರೆಂಡ್ಸ್, ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ
ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಚಾನಲಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತ್ರನೇ ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಅದಾನಿ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಅದಾನಿ ಕಂಪನೀಸ್ ನೋಡಿದ್ರ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿ ಒಂದು ಕಂಪನಿ ನೋಡಿದ್ರು 8 to 10% ಫಾಲ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, 2024 ನವೆಂಬರ್ ಆ ಟೈಮಲ್ಲಿ ಅದಾನಿ ಅವ್ರ ರಿಲೇಟೆಡ್ ಆಗಿ US ಸೆಷನ್ ಕೋರ್ಟ್ ಅಲ್ಲಿ ಒಂದು ಬ್ರೈಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಅದ್ರ ರಿಲೇಟೆಡ್ ಆಗಿ ಇವತ್ತು ಬ್ಲೂಮ್ಬರ್ಗ್ ಅವರು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಯಾರಾದ್ರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಈ 2024 ಅಲ್ಲಿ ಅದಾನಿ ಅವ್ರ ರಿಲೇಟೆಡ್ ಆಗಿ ಏನಕ್ಕೆ ಈ ಕೇಸ್ ರಿಜಿಸ್ಟರ್ ಆಗಿತ್ತು ಅಂತ ತಿಳ್ಕೊಬೇಕು ಅಂದ್ರೆ ಜಸ್ಟ್ 2 minutes ಅಲ್ಲಿ ಹೈಲೈಟ್ ಮಾಡ್ತೀನಿ. 2024 ಅಲ್ಲಿ ಅದಾನಿ ಅವರು ಒಂದು ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಇವ್ರ ಕಂಪನಿಗೆ ಸಿಗ್ಲಿ ಅಂತ ಅನ್ಬಿಟ್ಟು $250 million ಲಂಚನ ಕೊಟ್ಟಿದ್ರು ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಟೈಮಿಂದ US ನ ಸೆಕ್ರೆಟರೀಸ್ ಮತ್ತೆ ಎಕ್ಸ್ಚೇಂಜ್ ಕಮಿಷನ್ ಅವರು 2 ಸಲ ನೋಟಿಸ್ನ ಕೊಟ್ಟಿದ್ರು ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ. ಆದ್ರೆ 2 times ಕೂಡ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆ 2 ನೋಟಿಸ್ನ ರಿಜೆಕ್ಟ್ ಮಾಡಿದ್ರು. ಅದಕ್ಕೋಸ್ಕರ US ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಅವರು US ಕೋರ್ಟ್ ಹತ್ರ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದಾರೆ. ಡೈರೆಕ್ಟ್ ಆಗಿ ಅದಾನಿ ಗ್ರೂಪ್ ಫೌಂಡರ್ ಆದ ಗೌತಮ್ ಅದಾನಿ ಅವ್ರಿಗೆ ಮತ್ತೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ಸಾಗರ್ ಅದಾನಿ ಅವ್ರಿಗೆ ಡೈರೆಕ್ಟ್ ಆಗಿ ನೋಟಿಸ್ನ ಇಶ್ಯೂ ಮಾಡೋದಕ್ಕೆ ಇವಾಗ ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಬ್ಲೂಮ್ಬರ್ಗ್ ಅವರು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಅದರಿಂದ ಇವತ್ತು ಕಮಿಂಗ್ ಟೈಮಲ್ಲಿ ಈ ಅದಾನಿ ಕಂಪನೀಸ್ ಅಲ್ಲಿ ಮತ್ತೆ ಏನಾದರೂ ನೆಗೆಟಿವ್ ಡೇಟಾಸ್ ಏನಾದರೂ ಅಪ್ಡೇಟ್ ಆಗ್ಬೋದೇನೋ ಅನ್ನೋ ಒಂದು ಕಾರಣದಿಂದ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನಿಯಲ್ಲಿ ಸೆಲ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಅದಾನಿ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಎಸ್ಪೆಷಲಿ ಈ ಅದಾನಿ ಗ್ರೀನ್ ಎನರ್ಜಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 15% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇಯ್ನ್ ಆಗಿ 2 reasons ಇದೆ. ಇವಾಗ ಈ ಬ್ರೈಬರಿ ಕೇಸ್ ಏನಿದೆ ಇದ್ರ ರಿಲೇಟೆಡ್ ಆಗಿ ಏನಾದರೂ ಒಂದು ಚಿಕ್ಕ ನೆಗೆಟಿವ್ ಡೇಟಾ ಏನಾದರೂ ಅಪ್ಡೇಟ್ ಆಯಿತು ಅಂದರೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು ಈ ಅದಾನಿ ಗ್ರೀನ್ ಎನರ್ಜಿ ಕಂಪನಿಗೆನೆ. ಇಂಡೈರೆಕ್ಟ್ ಆಗಿ ಎಲ್ಲಾ ಕಂಪನೀಸ್ಗೂ ಎಫೆಕ್ಟ್ ಆಗುತ್ತೆ. ಆದ್ರೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು ಮಾತ್ರ ಅದಾನಿ ಗ್ರೀನ್ ಎನರ್ಜಿಗೆ. ಯಾಕಂದ್ರೆ ಇದು ಸೋಲಾರ್ ಬಿಸ್ನೆಸ್ ಮಾಡ್ತಾರಲ್ವಾ, ಅದರಿಂದ ಇದಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಇವತ್ತು ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 12% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ಡ್ರಾಪ್ ಆಗೋಗಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 474 ಕೋಟಿ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಅದೇ ಈ ಕ್ವಾರ್ಟರ್ ಅಲ್ಲಿ ಬರೀ 5 ಕೋಟಿ ಪ್ರಾಫಿಟ್ಸ್ ನ ಮಾತ್ರ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡಿದ್ರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 15% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇವತ್ತು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 12% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರು ಕೂಡ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ 15% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 2% ಫಾಲ್ ಆಗಿದೆ. ಅದಾದ್ಮೇಲೆ ಅದಾನಿ ಟೋಟಲ್ ಗ್ಯಾಸ್ ಕೂಡ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದೆ. ಇವರಾದ್ರೆ ಸ್ವಲ್ಪ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ 16% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 11% ಇನ್ಕ್ರೀಸ್ ಆಗಿದೆ. ಆದ್ರೂ ಇವತ್ತು ಓವರ್ ಆಲ್ ಇಶ್ಯೂ ಇರೋ ಕಾರಣದಿಂದ ಈ ಕಂಪನಿ ಕೂಡ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಅದಾನಿ ರಿಲೇಟೆಡ್ ಆಗಿ ಇನ್ನ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ನೆಕ್ಸ್ಟ್, ತಾನ್ಲಾ ಪ್ಲಾಟ್ಫಾರ್ಮ್ಸ್. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌವ್ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರಾದ್ರೆ ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 12% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 11% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲೂ ತುಂಬಾ ಒಳ್ಳೆ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್, NTPC ಗ್ರೀನ್ ಎನರ್ಜಿ. ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವರಾದ್ರೆ ಉತ್ತರ ಪ್ರದೇಶ್ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಈ MOU ಅಲ್ಲಿ NTPC ಗ್ರೀನ್ ಎನರ್ಜಿ ಮತ್ತೆ UP ಗೌರ್ಮೆಂಟ್ ಇಬ್ರು ಸೇರಿ ಒಂದು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಮತ್ತೆ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ನ ಉತ್ತರ ಪ್ರದೇಶಲ್ಲಿ ಶುರು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಪ್ರೆಸೆಂಟ್ ಇವಾಗ ಈ ಪ್ರಾಜೆಕ್ಟ್ ಅಲ್ಲಿ ಏನೆಲ್ಲ ಮಾಡ್ತಾರೆ, ಯಾವ ಸ್ಕೇಲ್ ಅಲ್ಲಿ ಮಾಡ್ತಾರೆ, ಎಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ ಪ್ರೆಸೆಂಟ್ ಇವಾಗ ಇನ್ನ ಅಪ್ಡೇಟ್ ಮಾಡಿಲ್ಲ. ಜಸ್ಟ್ ಇವಾಗ MOU ಮಾತ್ರನೇ ಸೈನ್ ಮಾಡ್ಕೊಂಡಿರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಇನ್ನ ಹೊಸದಾಗಿ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ನಾವು ತುಂಬಾ ಸಲ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಇರುತ್ತೆ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಇಂಡಿಯನ್ ಮ್ಯಾಕ್ರೋಸ್ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದ್ರ ಜೊತೆಗೆ RBI ಅವರಾದ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಕೂಡ ಮಾಡ್ತಾ ಇದ್ದಾರೆ.
ಅದಾದ್ಮೇಲೆ GST 2.0 ಇಂದ ಈ ತರ ತುಂಬಾನೇ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇಂದ ಈ ಬ್ಯಾಂಕಿಂಗ್ ಸೆಕ್ಟರ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಜೊತೆಗೆ ಪ್ರತಿದಿನ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ಆ ಕಂಪನಿ ಆ ತರ ಬೆಳೀತಾ ಇದೆ, ಈ ಕಂಪನಿಯಲ್ಲಿ ಈ ತರ ಇಶ್ಯೂಸ್ ಇದೆ ಅಂತ ಪ್ರತಿದಿನ ಒಂದಲ್ಲ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾನೆ ಬರ್ತಾ ಇದ್ದೀನಿ. ಅದರಿಂದ ಈಗ ನೆಕ್ಸ್ಟ್ 3 ಡೇಸ್ ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇದು ಜಸ್ಟ್ ಒಂದು ಸ್ಮಾಲ್ ಅಸೈನ್ಮೆಂಟ್ ಅಂತ ತಿಳ್ಕೊಳ್ಳಿ. ಈಗ DAS ಆದ್ರೆ ಲಾಸ್ಟ್ 3 ಕ್ವಾರ್ಟರ್ಸ್ ಇಂದ ಕೂಡ ಈ 2 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ತುಂಬಾನೇ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಆದ್ರೆ Q1 ಇಂದ ಸಹ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. Q1 ಆ ಟೈಮಲ್ಲಿ ಆದ್ರೆ ಈ ಕಂಪನಿಯಲ್ಲಿ 47% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ರು. ಆದ್ರೆ ಪ್ರೆಸೆಂಟ್ ಈಗ Q3 ಎಂಡ್ ಆಗೋಷ್ಟೊತ್ತಿಗೆ ಅದು 49.96%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಎರಡನೇ ಬ್ಯಾಂಕ್ ಬಂದು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈ ಬ್ಯಾಂಕಲ್ಲೂ ಅಷ್ಟೇ ಕಾನ್ಸ್ಟೆಂಟ್ ಆಗಿ Q1 ಇಂದ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. Q1 ಅಲ್ಲಿ ಆದ್ರೆ 16% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ Q3 ಎಂಡ್ ಆಗೋಷ್ಟೊತ್ತಿಗೆ 28%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ಎರಡೂ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ. ಏನಕ್ಕೆ ಇವಾಗ DAS ಆದ್ರೆ ಕಂಟಿನ್ಯೂಸ್ ಆಗಿ ಈ ಎರಡೂ ಬ್ಯಾಂಕ್ಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ಮಂಗಳವಾರ ಪೋಸ್ಟ್ ಮಾಡೋ ವಿಡಿಯೋ ಕಮೆಂಟ್ ಸೆಷನ್ ಅಲ್ಲಿ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ನೆಕ್ಸ್ಟ್ HG ಇನ್ಫ್ರಾ. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 16% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಜೈಪುರ್ ಆಫೀಸಲ್ಲಿ, ಗುರ್ಗಾಂವ್ ಆಫೀಸಲ್ಲಿ ಮತ್ತೆ ಬಿಹಾರ್ನ ಪ್ರಾಜೆಕ್ಟ್ ಸೈಟಲ್ಲಿ CBI ಮತ್ತೆ ಆಂಟಿ ಕರಪ್ಷನ್ ಬ್ಯೂರೋ ಅವರು ಸರ್ಚ್ ಆಪರೇಷನ್ಸ್ ನ ನಡೆಸಿದ್ದಾರೆ ಅಂತ ರೆಗ್ಯುಲೇಟರ್ಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತೆ ಈ ಸರ್ಚ್ ಆಪರೇಷನ್ಸ್ ಇಂದ ಬಿಸ್ನೆಸ್ ಆಪರೇಷನ್ಸ್ಗೆ ಯಾವುದೇ ತರ ಇಂಪ್ಯಾಕ್ಟ್ ಇಲ್ಲ. ಮತ್ತೆ ನಾವು ಸರ್ಚ್ ಆಪರೇಷನ್ಸ್ಗೆ ಕಂಪ್ಲೀಟ್ ಆಗಿ ಕೋಆಪರೇಟ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸರ್ಚ್ ಆಪರೇಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಜೊತೆಗೆ ಯಾವುದೇ ತರ ಕನ್ಕ್ಲೂಷನ್ ಕೂಡ ಸಿಕ್ಕಿಲ್ಲ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಎಂದೇ ಆಗಲಿ ಯಾವುದೇ ಕಂಪನಿಯಲ್ಲಿ CBI ಆಂಟಿ ಕರಪ್ಷನ್ ಬ್ಯೂರೋ ಅವರು ಸರ್ಚ್ ಆಪರೇಷನ್ಸ್ ನ ನಡೆಸ್ತಾ ಇದ್ದಾರೆ ಅಂತ ಅಂದ್ರೆ ಅದು ಇನ್ವೆಸ್ಟರ್ಸ್ಗೆ ಸ್ವಲ್ಪ ನೆಗೆಟಿವ್ ಆಗಿ ನೋಡ್ತಾರೆ. ಅದರಿಂದ ಈ ಕಂಪನಿಯಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಟ್ಯೂಸ್ಡೇ ಆ ಟೈಮ್ಗೆಲ್ಲ ಏನಾದರೂ ಈ ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ಆರ್ ನೆಗೆಟಿವ್ ಡೇಟಾಸ್ ಏನಾದರೂ ಅಪ್ಡೇಟ್ ಆಗ್ತವ ಅಂತ. ನೆಗೆಟಿವ್ ಡೇಟಾ ಏನಾದರೂ ಅಪ್ಡೇಟ್ ಆದರೆ ಇನ್ನೂ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದು ವೇಳೆ ಪಾಸಿಟಿವ್ ಅಪ್ಡೇಟ್ ಬಂತು ಅಂದರೆ ಈ ಕಂಪನಿ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ BEL. ಇದೊಂದು ನವರತ್ನ PSU ಕಂಪನಿ. ಫ್ರೆಂಡ್ಸ್, ಈಗ ಈ PSU ಕಂಪನೀಸಲ್ಲಿ ನವರತ್ನ, ಮಹಾರತ್ನ, ಮಿನಿರತ್ನ ಅಂತ ಇರುತ್ತೆ. ಇದ್ರ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಇದ್ದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಫ್ರೈಡೇ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ. ಮತ್ತೆ ಈ BEL ಅವ್ರಿಗೆ ಇಂಡಿಯನ್ ಆರ್ಮಿಯಿಂದ 16 crores ವರ್ತ್ ಆಫ್ ಆರ್ಡರ್ ಬಂದಿದೆ. ಏನಕ್ಕೋಸ್ಕರ ಅಂದರೆ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಸ್, ಥರ್ಮಲ್ ಇಮೇಜರ್ಸ್, ಜಾಮರ್ಸ್, ಈ ಥರ ತುಂಬಾನೇ ಇಂಪಾರ್ಟೆಂಟ್ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ಗೋಸ್ಕರ ಈ ಆರ್ಡರ್ ಬಂದಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.